ಯೂಟ್ಯೂಬ್ ಚಾನಲ್. ಇವತ್ತು ವರ್ಷದ ಕೊನೆಯ ದಿನ ಅಂದ್ರೆ ಡಿಸೆಂಬರ್ 31st. ವಾವ್, ವಾಟ್ ಇನ್ಫಾರ್ಮೇಶನ್. ಎಲ್ಲರೂ ಒಂದು ವಿಷಯ ತಿಳ್ಕೊಳ್ಬೇಕು ನೀವು. ವರ್ಷದ ಕೊನೆಯ ದಿನ ಡಿಸೆಂಬರ್ 31st ಇಸ್ ವರ್ಷದ ಕೊನೆಯ ದಿನ. ಹೌದು, ತಿಳ್ಕೊಳ್ಳಿ, ನಾನು ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಸೊ ತಿಳ್ಕೊಂಡು ಇವತ್ತು ನಾವೇನೇನು ಮಾಡ್ತೀವಿ ಲಾಸ್ಟ್ ಡೇ ಆಫ್ ದ ಇಯರ್ ಅಲ್ಲಿ ಅದನ್ನೆಲ್ಲ ನಿಮಗೂ ತೋರಿಸ್ತೀವಿ. ಒಂದು ಅಬ್ಸರ್ವ್ ಮಾಡೋದಾ? ಏನು ಇವತ್ತು ಯಾರೋ ಸ್ವಲ್ಪ ಕಾಣಿಸ್ತೀನಿ ಗೈಸ್, ಕಾಮೆಂಟ್ ಮಾಡಿ ಹೇಳಿ. ಫಸ್ಟ್ ಟೈಮ್ ಏನೋ ಒಂದು ಹೊಸದು ಟ್ರೈ ಮಾಡ್ತಾ ಇದ್ದೀನಿ. ಟೋಪಿ ಅದು ಎಲ್ಲರಿಗೂ ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಕೆಲವ್ರಿಗೆ ಆಲ್ರೆಡಿ ಥಾಟ್ಸ್ ಬಂದಿರುತ್ತೆ. ಕಮೆಂಟ್ಸ್ ಮಾಡಿ ಯಾವ ಥರ ಕಾಣಿಸ್ತದೆ ಅಂತ. ನನಗಂತೂ ಇಷ್ಟ ಆಯ್ತು ಆ್ಯಕ್ಚುಲಿ ಲುಕ್. ನಮಗೂ ಇಷ್ಟ ಆಯ್ತು. ಓಕೆ, ನೀವು ನಂಗೆ ಹೇಳಿ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಇವಾಗ ನಾವು ಏನು ಮಾಡಕ್ಕೆ ಹೋಗ್ತಿದ್ದೀವಿ ಅಂದರೆ ಕಾಫಿ ಕುಡಿಯೋಕೆ ಹೋಗ್ತೀವಿ. ವರ್ಷದ ಕೊನೆಯ ಕಾಫಿ ಕುಡಿಯೋಕೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ 9 ಗಂಟೆಗೆ ಕಾಫಿ ಕುಡಿಯೋಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಇವಾಗ ಟೈಮ್ 2 ಗಂಟೆ ಆಗಿದೆ. 2 ಗಂಟೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಬನ್ನಿ, ಅಲ್ಲೋಗಿ ಸಿಗ್ತೀವಿ. ಲಂಚ್ ತಿನ್ನೋ ಟೈಮಲ್ಲಿ ಕಾಫಿ ಕುಡಿಯೋಕೆ ಹೋಗ್ತಿದ್ದೀವಿ. ಹೆಂಗೆ ನಮ್ಮದು ಇಯರ್ನ ಕಾಫಿ ತಗೊಂಡಿದ್ದೀವಿ. ಸಕ್ಕತ್ತಾಗಿದೆ ಆ್ಯಕ್ಚುಲಿ ಕಾಫಿ. ನಿಜ ಚೆನ್ನಾಗಿದೆ. ಏನು ಗೊತ್ತಾ, ನಿಮ್ಗೊಂದು ಸ್ಟೋರಿ ಇದೆ. ಇದ್ರದ್ದು ಸ್ಟೋರಿ ಏನಂತ ಅಂದರೆ, ನಾನು ಇಲ್ಲಿಗೆ ಬಂದಾಗಿಂದ ಇವನು ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದ. ಒಂದು ದಿವಸನೂ ಕೊಡ್ಸಿರ್ಲಿಲ್ಲ ನೋಡಿ. ಕೊನೆ ದಿನದಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ವೀಕ್ ಡೇಸ್ ಓಪನ್ ಇರುತ್ತೆ. ನಾವು ವೀಕ್ ಡೇಸ್ ಒಂದು ಟೈಮು ಹೊರಗಡೆ ಬಂದಿಲ್ಲ. ಯಾಕೆ ನಾನು ಕೆಲಸಕ್ಕೆ ಹೋಗ್ತಿದ್ದೆಲ್ಲ ನೀ ಮಾಡಿರ್ತಿದ್ದೆ. ವೀಕೆಂಡ್ ಬಂದಾಗ ಸ್ಯಾಟರ್ಡೇಸ್ ಮಾತ್ರ ಓಪನ್ ಇರುತ್ತೆ. ದಟ್ ಲೈಕ್ 2 o'clock ಅಷ್ಟೇ. ಸೊ ನಾವು ಸಿಟಿಗೆ ಬರ್ತಿದ್ದೆ 3-4 o'clock ಆ ಥರ. ಸೊ ಚಾನ್ಸಸ್ ಸಿಗ್ತಿರಲಿಲ್ಲ ಅವಾಗ. ಅಂದರೂ ಅವತ್ತಿಂದ ಟ್ರೈ ಮಾಡಿ ಇವತ್ತು ಕುಡಿದಿದ್ದೀವಿ. ನನಗೆ ಖುಷಿ ಆಗ್ತಿದೆ. ಸಕ್ಕತ್ತಾಗೈತೆ. ನಿಜವಾಗ್ಲೂ ಚೆನ್ನಾಗಿದೆ. ಫುಲ್ಲು ಬುಕ್ ನೋಡೋಕ್ಕೆ ಬಂದಿದ್ದಾನೆ. ಯಾವ ತಗೋತಾನೆ ಅಂತ ಅಂತೂ ನಂಗೆ ನಂಬಿಕೆ ಇಲ್ಲ. ನಂಗೆ ಗೊತ್ತಾಗ ನೋಡಿ ಎಂಥ ಬುಕ್ ನೋಡಿದಾನೆ. ಅದು ಬಾತ್ರೂಮ್ ಕ್ಲೀನ್ ಮಾಡೋದೆಲ್ಲ ಹೋಗಿ ನೋಡ್ತಾವಳೆ. ಅದೇನಂತ ಗೊತ್ತಾಗಲಿ. ಆ ಕಡೆ ಎಲ್ಲ ಕೂತು ಊಟ ಮಾಡ್ತಾವ್ರ. ಬೇಬ್, ಯಾವುದೋ ಬೌನ್ಸರ್ದು ಜಾಕೆಟ್ ಹಾಕ ನಿಂತವಳೆ. ಈಗ ಅನಿಸ್ತಿ ಫ್ಲೆಕ್ಸ್ ಮಾಡು ಮಜಲ್ನ. ಮಜಲ್ ಫ್ಲೆಕ್ಸ್ ಮಾಡು ಅಂದ್ರೆ ಒಪ್ಪ ಹೆಂಗೆ ಅನಿಸ್ತಿದೆ ಬೇಬಿ ಇದು? ಚೆನ್ನಾಗಿದೆ. ಸೆಕೆ ಆಗಲ್ಲ. ಗೈಸ್, ಇವತ್ತಿನ ಡೇ ಎಲ್ಲ ಫುಲ್ಲು ಬರೀ ಶಾಪಿಂಗಲ್ಲೇ ಮುಗಿದೋಯ್ತು. ನನಗಂತೂ ಬೇಜಾರಾಗ್ತಾಯಿದೆ, ಬೇರೆ ಇನ್ನೇನು ಮಾಡಿಲ್ಲ ಅಂತ. ಇವನಿಗೆ ರಜೆ ಸಿಕ್ತಾಗಿಂದ ಶಾಪಿಂಗ್ ಮಾಡಿ ನನಗೆ ಬೋರ್ ಆಗಿಬಿಟ್ಟಿದೆ. ಹೆಂಗಿದೆ ಬೇಬಿ? ನಮ್ಮ ಇದೆ ಬೆಟರ್, ಬೆಸ್ಟ್ ಒನ್. ಇವಾಗ ಫ್ರೈಡ್ ರೈಸ್ ಬಂದಿದೆ ಅವಳದು. ವೆಜ್ಜೀಸ್ ವಿತ್ ಚಿಕನ್ ಫ್ರೈಡ್ ರೈಸ್ ಬಾರಿಸ್ತಾ ಇದ್ದಾಳೆ. ಬರ್ಸು ಚೆನ್ನಾಗಿದೆಯಾ? This is wrap, this is fried rice. Of course it's ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಇವಾಗ? ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಎಲಿಜಬೆತ್ಗೆ ಹೋಗ್ತಿದ್ದೀವಿ. ಅಲ್ಲಿ ಫಾರ್ವಾಗಿ ನ್ಯೂ ಇಯರ್ ಫಾರ್ವಾಗಿ ಸೆಟಪ್ ಮಾಡಿದಾರಂತೆ. ಹೇಳ್ಕೊಟ್ಟಿದ್ದೀನಿ ಗಾಯ್ಸ್ ಅವಾಗಲೇ. ಎಲ್ಲ ಈವೆಂಟ್ ನಡೀತಾ ಇದೆ. ಅದು ನೋಡ್ಕೊಬರೋಣ. ನಾವು 12 ಗಂಟೆಗೆ ಹೋಗೋಣ ಎಷ್ಟು ಕ್ರೌಡ್ ಇದೆ ಅಂತ. ನನಗೆ ಸಿಗ್ನಲೆಲ್ಲ ನೋಡಿ ಪಾಪ 6:30 ಬಂದು ಕೂತಿದ್ದಾರಂತೆ ಬೆಳಿಗ್ಗೆ ಹೊತ್ತು. ಇಲ್ಲಿ ಪರ್ತಲ್ಲಿ ಹೆಂಗಿರುತ್ತೆ ಅನ್ಸುತ್ತೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನೀನು ನೋಡಿಲ್ವ ಇದಕ್ಕೆ ಮುಂಚೆ? ಇಲ್ಲ, 2 years ನಾನು ಮಿಸ್ ಮಾಡ್ಕೊಂಡೆ ಆ್ಯಕ್ಚುಲಿ. ಇದು 3rd year. ಸೊ ಮೈದೂರ್ಗೆ ಇಲ್ಲಿ ಫಾರ್ ವರ್ಕ್ಸ್ ನೋಡಿಲ್ಲ ಅಂದಿದ್ರೆ ಮುಗ್ದೋಗಿರೋದು ಕೊಡೋದು. ಯಾಕೆ ಅಷ್ಟು ಸ್ವಲ್ಪ ಡ್ರ್ಯಾಗ್ ಮಾಡೋಣ ಅಂತ ಹೇಳಿದ್ರೆ ಈ ಥರ ಡ್ರ್ಯಾಗ್ ಮಾಡಿದ್ರೆ ಇಷ್ಟ ಆಗಲ್ಲ ನಮಗೆಲ್ಲ. ನೀವು ಮಾತ್ರ ಕುಯ್ತಿರ್ಬೋದು, ನಾವು ಮಾತ್ರ ಕುಯ್ಬಾರ್ದ. ನಾವೇನು ಕುಯ್ತಿದ್ದೀವಿ ಗೈಸ್? ನೀವೇ ಹೇಳಿ ಕಮೆಂಟ್ ಮಾಡಿ ಯಾರು ಜಾಸ್ತಿ ಕುಯ್ತಾರೆ ಅಂತ ಹೇಳಿ. ನೀವೇ ಹೇಳಿ. ನ್ಯಾಯ ಎಲ್ಲಿದೆ ಅಲ್ಲಿಗೆ ಕೊಡಿ. ಕುಯ್ಕೊಳ್ಳೋದು ಅದೆಲ್ಲ ಬೇಕಿರಲಿಲ್ಲ. ಇಲ್ಲಿ ನೋಡು ನೋಡಿ, ಅಲ್ಲೂ ಕುಯ್ತಾವಳ, ಅಲ್ಲೂ ಡ್ರ್ಯಾಗ್ ಮಾಡ್ತಾವಳ. ಗೈಸ್, ಆಲ್ರೆಡಿ ಫುಲ್ಲು ಜನ ತುಂಬ್ಕೊಂಡು ಜಾತ್ರೆ ಮಾಡ್ತಿದ್ದಾರೆ. ಎಲ್ಲ ಅವ್ರದ್ದು ಪ್ರೈವೇಟ್ ಬೋಟ್ ತಗೊಂಡ್ಬಂದ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಎಲ್ಲ ಫೈರ್ ವರ್ಕ್ಸ್ ನೋಡೋಕ್ಕೆ ಕುತ್ಕೊಬಿಟ್ಟಿದ್ದಾರೆ. ನಮಗೆ ನಾವಿನ್ನೊಂದು ಸ್ವಲ್ಪ ಮನೆಗೆ ಹೋಗಿ
ಫ್ರೆಶ್ ಅಪ್ ಆಗಿ ಲಗೇಜ್ ಇಟ್ಟು ಬರೋಣ ಅಂತ ಅನ್ಕೊಂತಿದೀವಿ. ನೋಡ್ಬೇಕು ಅವಾಗ ನಮ್ಗೆ ಜಾಗ ಸಿಗುತ್ತಾ ಇಲ್ವಾ ಅಂತಾನೆ ಗೊತ್ತಿಲ್ಲ. ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿಂತ್ಕೊಂಡೆ ನೋಡ್ಬಿಡ್ತೀವಿ. ನಮ್ಮ ಯಜಮಾನ್ರು ನಮ್ಮ ಅಮ್ಮ ಅವರಿಗೆ ಕೇಕ್ ಆರ್ಡರ್ ಮಾಡ್ತಿದ್ದಾರೆ ಬರ್ತಡೇಗೆ. ಆ ಬೋಟಲೆಲ್ಲ ಕುತ್ಕೊಬಿಟ್ಟಿದ್ದಾರೆ. ಆಮೇಲೆ ನೋಡಿ ಮಲ್ಕೊಬಿಟ್ಟವ್ರು. ನಮ್ಮ ಕಡೆ ಯಾವ್ದಾದ್ರು ದೇವ್ರ ದರ್ಶನಕ್ಕೆ ಹೋಗಿ ದರ್ಶನ ಆಗದೆ ತಿರುಪತಿ ಮಲ್ಕತೀವಲ್ಲ, ಹಂಗೆ ಮಲ್ಕೊಂಡಂಗೈತೆ. ಪಟಾಕಿ ಹೊಡ್ಯೋದು ನೋಡೋಕ್ಕೆ ಯಪ್ಪ, ಪಟಾಕಿ ಹೊಡ್ಯೋಕೆ ನೋಡೋಕ್ಕೂ ಇಷ್ಟೊಂದು ಜನ ಇರ್ತಾರೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ನೋಡಿ ಗೈಸ್ ಹೆಂಗ್ ಆಡ್ತಾವನೆ. ಕುಡಿದಿಲ್ಲ ತರ ಕೊಡು. ನಾವು ಬರ್ತೀವಿ ಗೈಸ್ 12 ಗಂಟೆಗೆ. ಬೇಗನೆ ಬರ್ಬೇಕು. ಬೇಗ ಬಂದ್ರೆ ನಮ್ಗೂ ಒಂದ್ ಸ್ವಲ್ಪ ನೋಡಕ್ ಜಾಗ ಸಿಗುತ್ತೆ. ಹೋಗಿ ಕ್ವಿಕ್ ಆಗಿ ರೆಡಿ ಆಗ್ಬಿಟ್ಟು ಬೇಗ ಓಡ್ ಬಂದ್ಬಿಡ್ತೀವಿ. ಇಲ್ಲೇ ಗೈಸ್ ಫೈರ್ ವರ್ಕ್ಸ್ ನಡೆಯೋದು ನೋಡಿ. ಇಲ್ಲಿಂದ ಜನ ಕಾಣಿಸ್ತಾರೆ, ಎಷ್ಟೊಂದ್ ಜನ ಇದಾರೆ ಅಂತ. ಫುಲ್ ಜನ. ಅವ್ರೆಲ್ಲಾ ಮೋಸ್ಟ್ಲಿ ಹಂಗೇನೋ ಮಧ್ಯಾಹ್ನದಿಂದನೇ ಹೋಗ್ತಿದ್ದಾರೆ. ಹಾ, ನಮ್ಗಂತೂ ಅಂತ ಪೇಷನ್ಸ್ ಎಲ್ಲ ಇಲ್ಲ. ನಾವು ಲೇಟ್ ಆಗಿ ಬರ್ತೀವಿ. ಸ್ವಲ್ಪ ನಿಂತ್ಕೊಂಡ್ರು ನೋಡ್ಕೊಂಡು ಹೋಗ್ತೀವಿ. ಇವ್ ನೋಡಿ ಶೋಕಿ ವಾಲ ಶೋಕಿ. ಓಕೆ ಗೈಸ್ ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ರೆಡಿ ಆಗ್ಬಿಟ್ಟು ಆಮೇಲೆ ಸಿಗ್ತೀವಿ. ಗೈಸ್ ಅಲ್ಲಿ ನೋಡಿದಿರ್ಲಿ, ಇವ್ರು ನೋಡಿ ಹೆಂಗಿದಾರೆ ಜನ, ಎಷ್ಟು ಜನ ಬರ್ತಾ ಇದಾರೆ. ನನ್ಗೆ ಯಾಕೋ ಪಾಪ್ಸ್ ಅಲ್ಲಿ ಜಾಗ ಸಿಗುತ್ತೆ ಅಂತಾನೆ ಡೌಟ್ ಕಣೋ. ಏಯ್ ನಾವು ರೆಡಿಯಾಗಿ ಮನೆಯಿಂದ ಇವಾಗ ಮತ್ತೆ ವಿ ಆರ್ ಗೋಯಿಂಗ್ ಟು ದ ಪಟಾಕಿ ಸ್ಪಾಟ್. ಪಟಾಕಿ ಸ್ಪಾಟ್ ಅಲ್ಲಮ್ಮ, ನ್ಯೂ ಇಯರ್ ಸೆಲೆಬ್ರೇಷನ್ ಸ್ಪಾಟ್. ಪಟಾಕಿ ಹೊಡಿಯೋ ಸ್ಪಾಟ್ ಗೈಸ್. ಚೆನ್ನಾಗಿರುತ್ತೆ. ಅಲ್ಲಿ ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ, ಅದನ್ನೆಲ್ಲ ಆಡೋಣ ಅಂತ ಹೋಗ್ತೀವಿ. ಓಪನ್ ಇರುತ್ತಾ ಇಲ್ವಾ ಗೊತ್ತಿಲ್ಲ. ಆಲ್ರೆಡಿ 10:30 ಆಗಿದೆ. ನಾವು ಮನೆಗೆ ಬಂದಾಗ 7 ಗಂಟೆ ಅಲ್ಲ 7:15, ಇವಾಗ 10:30. ಊಟ ಮಾಡಿ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಇಷ್ಟು. ಊಟ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಹೊರಡೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು ಗೈಸ್. ರೆಡಿ ಆಗಿ ಏನು ಮಾಡೋಕ್ಕಾಗುತ್ತೆ, ಲೇಟ್ ಆಗುತ್ತೆ. ಹೋಪ್ಫುಲಿ 12 ಗಂಟೆವರೆಗೂ ಟೈಮ್ ಇದೆ. ಸ್ವಲ್ಪ ಅಲ್ಲಿ ಗೇಮ್ಸ್ ಇದ್ದಾವೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಗೇಮ್ಸ್. ಅದನ್ನು ಆಡೋಣ ಅಂದ್ಕೊಂಡು ಹೋಗ್ತಿದ್ದೀವಿ. ಓಪನ್ ಇದ್ದರೆ ಚೆನ್ನಾಗಿ ಆಡಲೇಬೇಕು. ನೋಡೋಣ ಬನ್ನಿ. ಇವಾಗ ಸ್ಟಾರ್ಟ್ ಆಗೋ ಮುಂಚೆ ಇನ್ನೂ 1 ಅವರ್ ಟೈಮ್ ಇದೆ. ಯಾವ್ದಾರ ಗೇಮ್ ಆಡ್ಬೇಕಂತ ತುಂಬ ಒಂಥರ ಆಸೆ ಆಗ್ತಿದೆ. ಆಡೋಣ ಅಂತ ತುಂಬ ಗೇಮ್ಸ್ ಇದ್ದಾವೆ. ನೋಡೋಣ ಯಾವುದು ಕ್ಯೂ ಕಡಿಮೆ ಇರುತ್ತೆ. ಒಟ್ಟಿನಲ್ಲಿ ಒಂದು 2 ಗೇಮ್ ಅಂತ ಆಡಲೇಬೇಕು ಇವತ್ತು. ಒಂದೆರಡು ಗೇಮ್ ಆಡಲೇಬೇಕು. ನೋಡಿ ತೂರ್ ಆಡ್ತಾನೆ. ಹೆಂಗ ಆಡ್ತಾನೆ ನೋಡಿ. ಏನೋ ಗೇಮ್ ಆಡ್ತಾವ್ರೆ. ವಾಟರ್ ಬಾಲ್ಸ್ ಅಂತೆ. ವಾಟರ್ ಬೌಲ್ಸ್. ವಾಟ್ ಇಸ್ ದಿಸ್? ಅಲ್ಲಿ 6 ಬಾಲ್ ಕೊಡ್ತಾರೆ. ಓಕೆ ಅಲ್ಲ. ಗೈಸ್ ನನ್ನ ಹಸ್ಬೆಂಡ್ ನನ್ನ ಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ದಾನೆ. ಇವ್ನು ಎಲ್ಲೋದ ಸಿದ್ಧ ಎಲ್ಲೋಗನೆ ಕಳ್ಳ. ಎಲ್ಲ ಹೋಗಿದೆ. ಗೈಸ್ ವಿಷಯ ಏನಂತ ಗೊತ್ತಾ ನಿಮ್ಗೆ? ಇಲ್ಲಿರೋ ಎಲ್ಲಾ ಗೇಮ್ಸ್ ಫ್ರೀ ಅಂತೆ. ನಾವಂತೂ ಎಲ್ಲಾ ಗೇಮ್ಸ್ ಆಡ್ಕೊಡ್ತೀವಿ. ಈ ತರ ಗೊತ್ತಿದ್ರೆ ನಾವು ಇನ್ನೂ ಬೇಗನೆ ಬರ್ತಿದ್ವಿ. We missed the biggest opportunity. ಎಷ್ಟಿದೆ ಬೇಬಿ? ಪಂಪ್ ಅಪ್.
ರೆಕಾರ್ಡ್ ಮಾಡ್ತಿರ್ಲಿಲ್ಲ ಹಿಂಗೆ ಇಟ್ಕೊಂತೀನಿ ನಾನು. ಇಲ್ಲ ಈಗ ನನಗೆ ಗಂಟೆ ಬಿಡ್ತೀನಿ ಬಿಡ್ತೀನಿ. ಮೇಬಿ ಹುಷಾರು, ನಿನ್ನ ಕೈ ಹುಷಾರು. ಏನು ಆಗ್ತಿಲ್ಲ ಅಲ್ಲಿ. ಹೆಂಗಿತ್ತು? ಸಕ್ಕತ್ತಾಗಿತ್ತು. It was a crazy experience. ಡಿಗುಡಿ ಟ್ರೈನ್ ರೈಸ್ ನೋಡೋಣ. ಡುಗು 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 ಅಂತ ಭಯ ಆಯ್ತದೆ. ಅದೇನು ಭಯ ಆಗಲ್ಲ. ಧೈರ್ಯ ಮೆರಿಬೇಕು. ಗೈಸ್ ಫುಲ್ ಸುಸ್ತಾಗೋಯ್ತು. ಗೇಮ್ಸ್ ಎಲ್ಲ ಆಡಿ ಮಜಾ ಮಾಡಿಬಿಟ್ಟು ಟೈಮ್ ಆಗೋಯ್ತು. ಫೈರ್ ವರ್ಕ್ಸ್ಗೆ ಓಡೋಗ್ತಿದ್ವಿ. 5 ಮಿನಿಟ್ಸ್ ಇದೆ ಫೈರ್ ವರ್ಕ್ಸ್ಗೆ ಆ್ಯಂಡ್ ನ್ಯೂ ಇಯರ್ಗೆ. ಸೊ ಸಿಡ್ನಿ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಆ್ಯಕ್ಚುಲಿ ನೋಡು. ಓಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಸೊ ನೋಡೋಣ ಬನ್ನಿ, ಫೈರ್ ವರ್ಕ್ಸು ನಿಮ್ಗೆ ತೋರಿಸ್ತೀವಿ. ಮನೆ ಅಲ್ಲಿ ಹೋಗಿ ಸಿಗ್ತೀವಿ. ಟೈಮ್ ಆಗೋಗಿದೆ. ನಾವು ಇವಾಗ ಬಂದಿದ್ದೀವಿ. ಫುಲ್ ಜನ ತುಂಬೋಗ್ಬಿಟ್ಟಿದ್ದಾರೆ. ಕಾಯ್ತಾ ಇದ್ದೀವಿ ಫೈರ್ ವರ್ಕ್ಸ್ಗೆ ಆ್ಯಂಡ್ ನ್ಯೂ ಇಯರ್ಗೆ. ವರ್ಕ್ಸ್ ಮುಗಿಸ್ಕೊಂಡು ಹೋಗ್ತಾವ್ರೆ. ಎಲ್ಲಿ ಹೋಗ್ತಾ ಇದಾರೆ ಅಂತ ನನಗಂತೂ ಗೊತ್ತಿಲ್ಲ. ಪಾರ್ಟಿ ಮಾಡಕ್ ಹೋಗ್ತಿರ್ಬೋದು. ಹ್ಯಾಪಿ ನ್ಯೂ ಇಯರ್ ಗೈಸ್. ಮಜಾ ಮಾಡಿ ಫುಲ್ಲು ಈ ವರ್ಷ ಎಲ್ಲಾನು ಖುಷಿ ಖುಷಿಯಾಗಿರಿ. ನಾವು ಖುಷಿ ಖುಷಿಯಾಗಿರ್ತೀವಿ. ಎಲ್ಲರಿಗೂ ಈ ವರ್ಷ ತುಂಬಾ ಖುಷಿ, ಸಂತೋಷ, ಎಲ್ಲ ಖುಷಿ ನ್ಯೂಸ್ ತರಲಿ. ಫುಲ್ ಬಂಡಲ್ ಸಾರ್ ಸಿಗ್ಲಿ. ಎಲ್ಲ ಖುಷಿ ಖುಷಿ ಅಂದಿರಿ. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಓಕೆ ಗಾಯ್ಸ್, ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ನಾವು ನಮ್ಮ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆ ನಮ್ಮ ವಾಯ್ಸ್ ಎಷ್ಟು ಕ್ಲಿಯರಾಗಿ ಕೇಳಿಸ್ತಿದೆಯೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಕೇಳಿಸ್ತಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ನಾವು ಇಲ್ಲಿಗೆ ನಮ್ಮ ಬ್ಲಾಗ್ನ ಎಂಡ್ ಮಾಡ್ತೀವಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. Yeah, good ಬಾಯ್ night. ಬಾಯ್. ಗುಡ್ ನೈಟ್. ಗುಡ್ ಮಾರ್ನಿಂಗ್.